ಸಿದ್ದರಾಮಯ್ಯ ವಿರುದ್ಧ ಹಗರಣ ಆರೋಪ ಹಿನ್ನೆಲೆ ಮೂಡಾ ಕಾಯ್ದೆ ತಿದ್ದುಪಡಿಗೆ ಸರ್ಕಾರ ನಿರ್ಧರಿಸಿದೆ. ಬಿಡಿಎ ಮಾದರಿ ಪ್ರತ್ಯೇಕ ಕಾಯ್ದೆಗೆ ಸಂಪುಟ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಹಲವಾರು ರಾಜಕೀಯ ನಾಯಕರ ಸದಸ್ಯತ್ವಕ್ಕೆ ಬ್ರೇಕ್ ಬಿದ್ದು ಕೇವಲ 4-5 ರಾಜಕೀಯ ಸದಸ್ಯರಿಗಷ್ಟೇ ಮಣೆ ಹಾಕುವ ಚಿಂತನೆ. ಹೆಚ್ಚಿನ ಸದಸ್ಯತ್ವ ಸ್ಥಾನಮಾನ ಅಧಿಕಾರಿಗಳಿಗೆ, 104 ರಾಜಕೀಯ ನಾಯಕರಿಗೆ ಸದಸ್ಯತ್ವ ಇತ್ತು. ಇದರ ಪ್ರಭಾವವೇ ಮೂಡಾದಲ್ಲಿ ಅಕ್ರಮ ಎಂಬ ಆರೋಪ ಕೂಡ ಕೇಳಿಬಂದಿತ್ತು. ಈ ಆಪಾದನೆಗಳಿಂದಾಗಿಯೇ ಬದಲಾವಣೆಗೆ ಇದೀಗ ಮುಂದಾಗಲಾಗಿದೆ. ನೋಡಿ, ಮೂಡಾ ಈ ವರ್ಷದಲ್ಲಿ ಅತಿ ಹೆಚ್ಚು ಸೌಂಡು ಮಾಡಿದಂಥ ವಿಚಾರ ಮೂಡಾ ವಿವಾದಗಳು ಈ ಹಿಂದೆಯಿಂದಲೂ ಕೂಡ ಇದೆ. ಲೆಕ್ಕ ಹಾಕೊಂಡು ಕೂತ್ರೆ ಅದು ಹತ್ರ 100ರ ಗಡಿ ದಾಟ್ಬೋದೇನೋ. ಸ್ವತಃ ಸಿಎಂಎ ಕಟಕಟಿಯಲ್ಲಿ ನಿಂತು ಬಂದಾಗಿದೆ. ಈ ಮಧ್ಯ ಮೂಡಾಗೆ ಹೊಸ ರೀತಿಯಾದಂಥ ಟಚ್ ಕೊಡೋದಕ್ಕೆ ಚಿಂತನೆಯನ್ನು ಮಾಡಲಾಗಿದೆ. ಪ್ರತ್ಯೇಕ ಕಾಯ್ದೆಯ ರಚನೆಗೆ ಸರ್ಕಾರ ಮುಂದಾಗಿದ್ದು, ಬೆಳಗಾವಿ ಸುವರ್ಣಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಇನ್ನು ಮುಂದೆ ಬಿಡಿಎ ಮಾದರಿಯಲ್ಲೇ ಮೂಡಾ ಕಾರ್ಯನಿರ್ವಹಿಸಲಿದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕ್ರಮವನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಮುಂದಾಗಲಾಗ್ತಾ ಇದೆ. ಈ ಮೂಡಾ ವಿವಾದದ ಬೆನ್ನಲ್ಲೇ ಪ್ರತ್ಯೇಕ ಕಾಯ್ದೆಯನ್ನು ತರುವುದಕ್ಕೆ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದೀಗ ಮುಂದಾಗಿದೆ. ನಿನ್ನೆ ನಡೆದಂಥ ಸಚಿವ ಸಂಪುಟದ ಸಭೆಯಲ್ಲಿ ಮೂಡಾ ಪ್ರತ್ಯೇಕ ಕಾಯ್ದೆಗೆ ಗ್ರೀನ್ ಸಿಗ್ನಲ್ ಅನ್ನು ನೀಡಲಾಗಿದೆ. ಬಿಡಿಎ ಮಾದರಿಯಲ್ಲಿ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಪ್ರತ್ಯೇಕ ಕಾಯ್ದೆಯನ್ನು ತರುವುದಕ್ಕೆ ರಾಜ್ಯ ಸರ್ಕಾರ ಈ ಒಂದು ಪ್ಲಾನ್ ಮಾಡಿದೆ. ಮೂಡಾಗೆ ಪ್ರತ್ಯೇಕ ಕಾಯ್ದೆ ರಚನೆಗೆ ಸಂಪುಟ ಕೂಡ ಅಸ್ತು ಅಂದಿದೆ. ಈ ಬಗ್ಗೆ ಬೆಳಗಾವಿಯ ಅಧಿವೇಶನದಲ್ಲಿ ವಿಧೇಯಕ ಮಂಡನೆ ಆಗಲಿದೆ. ಮುಂದಿನ ವಾರ ಅಧಿವೇಶನದಲ್ಲಿ ಈ ವಿಧೇಯಕ ಮಂಡನೆ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಪ್ರತ್ಯೇಕ ಕಾಯ್ದೆಯನ್ನು ತರೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದ್ದು, ಮೂಡಾದಲ್ಲಿ ರಾಜಕಾರಣಿಗಳ ದರ್ಬಾರ್ಗೆ ಬ್ರೇಕ್ ಹಾಕೋದಕ್ಕೆ ಇದೀಗ ಸರ್ಕಾರ ಬಿಡಿಎ ಮಾದರಿಯನ್ನು ಜಪಿಸ್ತಾ ಇದೆ. ಅದೇ ಮಾದರಿಯಲ್ಲಿಗೆ ನಾವು ಇದನ್ನು ಕೂಡ ಮಾಡೋದು ಬೆಸ್ಟ್ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ನೋಡಿ, ಈವರೆಗೂ ಮೂಡಾ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧೀನದಲ್ಲಿ ಇತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈ ವರ್ಷ ಅತಿ ಹೆಚ್ಚು ಸೌಂಡ್ ಆದಂಥ ಪ್ರಕರಣಗಳಲ್ಲಿ ಮೂಡಾ ಮುಂಚೂಣಿಯಲ್ಲಿ ನಿಂತ್ಕೊಳ್ಳುತ್ತೆ. ಸೊ ಈ ಹಗರಣಗಳ ಬೆನ್ನಲ್ಲೇ ಇದೀಗ ಮೂಡಾ ಕಾಯ್ದೆಗೆ ತಿದ್ದುಪಡಿಯ ವಿಚಾರ ಹೇಗೆಲ್ಲ ಚರ್ಚೆ ಆಯಿತು, ಈ ತಿದ್ದುಪಡಿ ಎಷ್ಟರ ಮಟ್ಟಿಗೆ ಚೆನ್ನಾಗಿರುತ್ತೆ ಅಂತ. ನೀತಿ ಬೆಳಗಾವಿ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಹಾಗೆ ನಿನ್ನೆ ಸಿಎಂ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಕೂಡ ಆಗಿದೆ. ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗಿದೆ. ಪ್ರಮುಖವಾಗಿ ಮೂಡಾ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕವನ್ನ ಜಾರಿಗೆ ತರುವುದಕ್ಕೆ ಸರ್ಕಾರ ಮುಂದಾಗಿದೆ. ನಿನ್ನೆ ನಡೆದಂತಹ ಸಂಪುಟ ಸಭೆಯಲ್ಲಿ ಅದಕ್ಕೆ ಒಪ್ಪಿಗೆಯನ್ನ ನೀಡಲಾಗಿದೆ. ಸೋಮವಾರ ನಡೆಯುವಂತ ಸದನದಲ್ಲಿ ಈ ಒಂದು ವಿಧೇಯಕವನ್ನ ಸದನದಲ್ಲೂ ಕೂಡ ಮಂಡನೆ ಮಾಡೋದಕ್ಕೆ ಸರ್ಕಾರ ಈಗಾಗಲೇ ನಿರ್ಧಾರವನ್ನ ತೆಗೆದುಕೊಂಡಿದೆ. ಯಾಕಂದ್ರೆ ಈ ಮೂಡಾ ಅಭಿವೃದ್ಧಿ ಪ್ರಾಧಿಕಾರದ ವಿಧೇಯಕ ಏನಿದೆ, ಇದು ಇಡೀ ಮೂಡಾದ ಒಂದು ಕಾನ್ಸೆಪ್ಟ್ ಅನ್ನೇ ಸಂಪೂರ್ಣವಾಗಿ ಬದಲಾವಣೆ ಮಾಡುವಂತ ಒಂದು ಪ್ರಯತ್ನ ಇದರಲ್ಲಿ ಇದೆ ಅನ್ನುವಂಥದ್ದು ನಮ್ಗೆ ಸಿಗ್ತಾ ಇರುವಂತ ಮಾಹಿತಿ. ಯಾಕಂದ್ರೆ ರಾಜಕಾರಣಿಗಳೇ ಆ ಮೂಡಾ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಬಹುತೇಕರು ಸದಸ್ಯರಾಗಿದ್ರು. ಸುಮಾರು 104 ಜನ ರಾಜಕೀಯ ನಾಯಕರೇ ಅದರಲ್ಲಿ ಮೆಂಬರ್ಶಿಪ್ ಇದ್ರು. ಹಾಗಾಗಿ ಸಾಕಷ್ಟು ಪ್ರಭಾವವನ್ನ ಬೀರಲಾಗತ್ತೆ. ಮೂಡಾದಲ್ಲಿ ತಮ್ಮ ಪತ್ನಿಯ ವಿರುದ್ಧ ಎದುರಾಗಿರುವಂತಹ ಹಗರಣದಲ್ಲೂ ಕೂಡ ಇದೇ ರೀತಿಯಾದಂತ ಒಂದು ರಾಜಕೀಯ ಪ್ರಭಾವ ಇರೋದ್ರಿಂದಲೇ ಈ ರೀತಿಯ ನನ್ನ ವೈಯಕ್ತಿಕ ತೇಜೋವಧೆ ಆಗ್ತಾ ಇದೆ. ಪಕ್ಷ ಮತ್ತೆ ಸರ್ಕಾರಕ್ಕೂ ಕೂಡ ಮುಜುಗರ ಎದುರಾಗಿದೆ ಅನ್ನುವಂತ ಕಾರಣಕ್ಕೆ ಮುಖ್ಯಮಂತ್ರಿಗಳು ಈ ವಿಧೇಯಕವನ್ನ ತರೋದಕ್ಕೆ ಈಗ ಮುಂದಾಗಿದ್ರು. ಹಾಗಾಗಿ ಸಂಪುಟ ಸಭೆಯಲ್ಲಿ ಅದಕ್ಕೆ ಒಪ್ಪಿಗೆಯನ್ನ ನೀಡಲಾಗಿದೆ. ಈಗ 104 ಜನ ರಾಜಕೀಯ ನಾಯಕರೇ ಸದಸ್ಯತ್ವವನ್ನ ಏನು ಹೊಂದಿದ್ರು, ಅದಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಅನ್ನ ಹಾಕಲಾಗಿದೆ. ಕೇವಲ 4-5 ಜನ ರಾಜಕೀಯ ನಾಯಕರಿಗೆ ಮಾತ್ರ ಅಲ್ಲಿ ಸದಸ್ಯತ್ವವನ್ನ ಮುಂದಿನ ದಿನಗಳಲ್ಲಿ ನೀಡುವಂತಹ ವಿಧೇಯಕ ಇದಾಗಿದೆ. ಯಾಕಂದ್ರೆ ಈ ಕಾಯ್ದೆ ಜಾರಿಗೆ ಬಂದಿದ್ದೆ ಆದ್ರೆ ಮುಂದೆ ಮೈಸೂರು ಪಾಲಿಕೆ ಸದಸ್ಯರಿರ್ಬೋದು ಅಥವಾ ರಾಜ್ಯ ಮಟ್ಟದಲ್ಲಿರುವಂತಹ ರಾಜಕೀಯ ನಾಯಕರು ಇರ್ಬೋದು, ಮೈಸೂರು ಸ್ಥಳೀಯ ಮಟ್ಟದಲ್ಲಿರುವಂತಹ ರಾಜಕೀಯ ನಾಯಕರು ಇರ್ಬೋದು, ಇವರೆಲ್ಲ ಪ್ರಭಾವವನ್ನ ಬಳಸಿ ನಮಗೂ ಕೂಡ ಮೆಂಬರ್ಶಿಪ್ ಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿ ಅಲ್ಲಿ ಮೆಂಬರ್ಶಿಪ್ ಅನ್ನ ಪಡೆದುಕೊಳ್ತಿದ್ರು. ಆದ್ರೆ ಈಗ ಅದಕ್ಕೆ ಬ್ರೇಕ್ ಅನ್ನ ಆಗ್ತಾ ಇರೋದ್ರಿಂದ ವಿಧೇಯಕ ಜಾರಿಗೆ ಬಂದಿದ್ದೆ ಆದ್ರೆ ಅದಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಬೀಳುತ್ತೆ. ಆಗ ಸರ್ಕಾರ ಯಾರನ್ನ ನೇಮಕ ಮಾಡುತ್ತೆ ಅವರು ಮಾತ್ರ ಅಲ್ಲಿ ಸದಸ್ಯತ್ವವನ್ನ ಪಡ್ಕೊಳ್ಬೇಕಾಗತ್ತೆ. ಹಾಗಾಗಿ
ಹೆಚ್ಚಿನ ಪ್ರಮಾಣದಲ್ಲಿ ಅಧಿಕಾರಿಗಳನ್ನ ಅಲ್ಲಿ ಸದಸ್ಯರನ್ನಾಗಿ ಮಾಡ್ಲಾಗತ್ತೆ. ಆಗ ಇಂತಹ ಆರೋಪಗಳೇನ್ ಬರುತ್ತೆ ಅದಕ್ಕೆ ಕಡಿವಾಣವನ್ನ ಹಾಕಬಹುದು ಅನ್ನುವಂತ ನಿರ್ಧಾರ ಇದರ ಹಿಂದೆ ಇದೆ. ಸೊ ಹಾಗಾಗಿ ಇದು ಮಹತ್ವದ ಒಂದು ತೀರ್ಮಾನ ಅಂತಾನೆ ಹೇಳಲಾಗ್ತಾ ಇದೆ. ಜೊತೆಗೆ ಸದನದಲ್ಲೂ ಕೂಡ ಇದು ಒಪ್ಪಿಗೆ ಆಗ್ಬೇಕಾಗತ್ತೆ, ಉಭಯ ಸದನಗಳಲ್ಲಿ ಮಂಡನೆ ಆಗ್ಬೇಕಾಗತ್ತೆ, ಅಲ್ಲಿ ಇದಕ್ಕೆ ಒಪ್ಪಿಗೆ ಸಿಗ್ಬೇಕಾಗತ್ತೆ. ತದನಂತರ ರಾಜ್ಯಪಾಲರ ಅಂಕಿತ ಬಿದ್ದ ಮೇಲೆ ಇದು ಕಾಯ್ದೆಯಾಗಿ ಜಾರಿಗೆ ಬರುತ್ತೆ. ಆಗ ಜಾರಿಗೆ ಬಂದ ಮೇಲೆ ಇದೆಲ್ಲವೂ ಕೂಡ ಬೆಳವಣಿಗೆಗಳಾಗತ್ತೆ. ಆದ್ರೆ ಮೊದಲ ಹಂತದಲ್ಲಿ ಈಗ ಸರ್ಕಾರ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಇರೋದ್ರಿಂದ ಸದನದಲ್ಲೂ ಕೂಡ ಇದಕ್ಕೆ ಒಪ್ಪಿಗೆ ಸಿಗುವಂತ ಒಂದು ಸಾಧ್ಯತೆಗಳಿದೆ. ತಮ್ಮ ಮೇಲೆ ಬಂದಿರುವಂತಹ ಆರೋಪಗಳೇನಿತ್ತು ಆ ಆರೋಪಗಳಿಂದ ಮುಖ್ಯಮಂತ್ರಿಗಳು ಕೂಡ ಮುಜುಗರದಿಂದ ಪಾರಾಗುವಂತ ಒಂದು ಸನ್ನಿವೇಶಗಳು ಕೂಡ ಕ್ರಿಯೇಟ್ ಆಗತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಶುಭ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.